ಇನ್ನು ಮೇಲೆ ಗಂಡು ಮಕ್ಕಳಿಗೂ ಕೂಡ ಫ್ರೀ ಬಸ್ ಉಚಿತ ಸೇವೆ ಸಿಗುತ್ತೆ. ಸರ್ಕಾರ ಹೆಣ್ಮಕ್ಕಳಿಗೆ ಮಾತ್ರ ಈವರೆಗೂ ಫ್ರೀ ಬಸ್ ಸೌಲಭ್ಯವನ್ನು ಕೊಟ್ಟಿತ್ತು ಶಕ್ತಿ ಯೋಜನೆಯ ಅಡಿಯಲ್ಲಿ. ಈಗ ಗಂಡು ಮಕ್ಕಳಿಗೂ ಕೂಡ ಉಚಿತ ಪ್ರಯಾಣದ ಸೇವೆಯನ್ನು ಒದಗಿಸೋಕೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಗಂಡಸರಿಗೂ ಕೂಡ ಖುಷಿ ಕೊಡ್ತಾ ಇದೆ ಸರ್ಕಾರದ ಈ ಹೊಸ ನಿರ್ಧಾರ. 2026ನೇ ಸಾಲಿನ SSLC ಪರೀಕ್ಷೆಗಳು ಮಾರ್ಚ್ 18ರಿಂದ ಆರಂಭವಾಗುತ್ತೆ. ಪರೀಕ್ಷಾ ಕೇಂದ್ರಕ್ಕೆ ತೆರಳುವಂತಹ ಬಾಲಕರಿಗೆ ಫ್ರೀ ಪ್ರಯಾಣವನ್ನು ಕೊಡ್ತಾ ಇದೆ ಸರ್ಕಾರ. ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಸಭೆಯಲ್ಲಿ ನಿರ್ಧಾರ ಕೂಡ ಆಗಿದೆ. ಹಾಸನದಲ್ಲಿ DC ಲತಾ ಕುಮಾರ್ ಏನಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಹಾಲ್ ಟಿಕೆಟ್ ತೋರಿಸಿ KSRTC ಬಸ್ಗಳಲ್ಲಿ ನೀವು ಕಾಸಿಲ್ದೇನೆ ಓಡಾಡ್ಬೋದು ಫ್ರೀಯಾಗಿ. ಇಸ್ಕಾಂ ಹಾಲ್ ಟಿಕೆಟ್ ಅನ್ನು ತೋರಿಸಿದ್ರೆ ಬಾಲಕರಿಗೂ ಕೂಡ ಉಚಿತ ಪ್ರಯಾಣ ಸಿಗುತ್ತೆ. ಇನ್ನು ಇದರ ಲಿಖಿತ ಆದೇಶ ಇನ್ನೂ ಕೂಡ ಹೊರಬಂದಿಲ್ಲ, ಆದರೆ ಇದು ಫಿಕ್ಸ್ ಆಗಿದೆ. KSRTC ಮಾಹಿತಿಗೆ ಹೋಗಿದೆಯಂತೆ ಇದ್ರ ಬಗ್ಗೆ ಫ್ರೀ ಕೊಡಬೇಕು ಅಂತ ಹೇಳಿ. ನೋಡಿ, ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಯೋಜನೆ ಅಡಿಯಲ್ಲಿ ಶಕ್ತಿ ಯೋಜನೆ ಅಂತ ಹೇಳಿ ಹೆಣ್ಮಕ್ಳಿಗೆ ಕೊಡ್ತು ಫ್ರೀಯನ್ನ. ಈಗ ಗಂಡು ಮಕ್ಕಳಿಗೆ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ನಡೆದುಕೊಳ್ತಾರೆ. ನಿಜಕ್ಕೂ ಕೂಡ ಏನು ಹೆಣ್ಮಕ್ಳಿಗೆ ಕೊಟ್ಟರಲ್ಲ ಫ್ರೀ, ಅದಕ್ಕಿಂತ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗುತ್ತೆ. ಇದನ್ನು ಒಪ್ತಾರೆ ಕೂಡ ಸಾಕಷ್ಟು ಜನ. ಎಷ್ಟೋ ಜನ ಎಲ್ಲ ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ಸನ್ನು ಕೊಟ್ಟಿರೋದನ್ನ ಯಾರು ಕೂಡ ಒಪ್ತಾ ಇರಲಿಲ್ಲ. ಅರ್ಧಕ್ಕರ್ಧ ಜನ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ರು. ನೋಡಿ, ಈ ರೀತಿಯಾಗಿ ಮಕ್ಕಳು ಪರೀಕ್ಷೆಗೆ ಹೋಗಬೇಕಾದ್ರೆ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸರ್ಕಾರ ಏನು ಈ ರೀತಿಯಾದ ನಿರ್ಧಾರವನ್ನು ತಗೋತಾ ಇದೆ. ನಿಜಕ್ಕೂ ಕೂಡ ಇದನ್ನು ಒಪ್ಕೋಬೇಕಾಗತ್ತೆ. ಬೇರೆ ಬೇರೆ ಕಡೆ ಪರೀಕ್ಷೆಯ ಕೇಂದ್ರಗಳಿರುತ್ತೆ. SSLC ಮಕ್ಕಳ ಪರೀಕ್ಷೆ ಕೂಡ ಶುರುವಾಗ್ತಾ ಇದೆ ಮಾರ್ಚ್ 18ರಿಂದ. ಹೀಗಿರುವಾಗ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ KSRTC ಬಸ್ನಲ್ಲಿ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನು ತೋರಿಸಿ ಬಸ್ಸನ್ನು ಹತ್ತಿದ್ರೆ ನಮಗೆ ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಈ ದಿನ ಅವರು ಫ್ರೀ ಆಗಿನೇ ನಿಮಗೆ ಟಿಕೆಟ್ ಕೊಡ್ತಾರೆ. ಇದು ಸರ್ಕಾರದ ಹೊಸ ನಿರ್ಧಾರ. ಯಾಕಂದರೆ ಬಡ ಮಕ್ಕಳಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ದೂರದಿಂದ ಬರುವಂತಹ ಮಕ್ಕಳಿಗೆ ಏನು ವಿದ್ಯಾರ್ಥಿ ಪಾಸ್ಗಳನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ಬೋದು, ರಿಯಾಯಿತಿ ದರದಲ್ಲಿ, ಅಥವಾ ಕೆಲವರಿಗೆ ಫ್ರೀ ಕೂಡ ಕೊಡ್ತೀವಿ ಅಂತ. ಇದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದು. ಬರೀ SSLC ಪರೀಕ್ಷೆ ಮಾತ್ರ ಅಲ್ಲ, ಬೇರೆ ಪರೀಕ್ಷೆಗಳು ಕೂಡ ಮುಂದಿನ ದಿನಗಳಲ್ಲಿ ಕೊಡುವ ಸಾಧ್ಯತೆ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೂ ಕೂಡ ತರ್ತಾರ ಅಂತ ಇದನ್ನು ನೋಡಬೇಕು. ಈಗ ಸದ್ಯಕ್ಕೆ ಈಗ ಬರುವಂತಹ SSLC ಪರೀಕ್ಷೆಗಳೇನಿದೆ ಆ ಪರೀಕ್ಷೆಗೆ ಯಾರು ಪಾಸ್ ಮಾಡಿಸಿಲ್ವೋ, ಆ ರೀತಿಯವರು ಯಾರಿದ್ದಾರೋ, ವಿದ್ಯಾರ್ಥಿ ಪಾಸ್ ಮಾಡಿಸ್ತೇ ಇರೋರು, ಅದು ಇನ್ನೊಂದು ಕೆಲವರು ನಾರ್ಮಲ್ ಆಗಿ ಓಡೋಳವರು ಸ್ಟೂಡೆಂಟ್ಗಳೇನಿರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ ಈ ಒಂದು ವಿಚಾರ. ಇದ್ರ ಬಗ್ಗೆ ಹಾಸನದಲ್ಲಿ DC ಲತಾ ಕುಮಾರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.